ಚಿಕ್ಕ ಚಿಕ್ಕ ಹುಡುಗಿರೋರ ಹೆಂಗೆ ಇರೋರು ಲೈಕ್ ಎಲ್ಲ ಮಿಕ್ಸ್. ಈ 35 ವರ್ಷ ಆಗ್ಬೋದು, 16 ವರ್ಷ ಆಗ್ಬೋದು, 15 ವರ್ಷನೂ ಇರ್ಬೋದು, 40 ವರ್ಷನೂ ಇರ್ಬೋದು. ಎಲ್ಲ ಮಿಕ್ಸಿಂಗ್ ಏನಗಳು ಸಿಗ್ತವೆ. ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದು ನೀವೇನಾದ್ರು ನೋಡಿದಿರಾ 20 ವರ್ಷದಲ್ಲಿ? 20 ವರ್ಷದಲ್ಲಿ ಅಂದ್ರೆ ನಾವು 2014 ಊತ ಹಾಕಿದ್ವಿ. ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ. ಇಲ್ಲ, ಅದಕ್ಕಿಂತ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಅವ್ರ ಮನೆಯವರು? ಇದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ. ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು. ಯಾರು ಬಂದದ್ದು ಕಾಣುದಿಲ್ಲ. ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು. ಡೆಡ್ ಬಾಡಿ ಬೇಕು, ಡೆಡ್ ಬಾಡಿ. ಎಷ್ಟು ಬಾಡಿನ ನೀವು ಹೂತ ಹಾಕಿದಿರ? ಸ್ಪಾಟ್ ನಂಬರ್ 1 ಇಂದ 13 ಸ್ಪಾಟ್ ನಂಬರ್ 1 ಅಲ್ಲಿ ಎಷ್ಟು ಮಾಡಿದಿರಾ? ಯಾವ್ದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ಮ ಪ್ರಕಾರ? ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್ ಅಲ್ಲಿ 70 ಹೆಣಗಳನ್ನ ಹಾಕಿದ್ದೇವೆ. 70ರಷ್ಟು ಈಗ ತೆಗಿತಾ ಇರೋ ಜಾಗದಲ್ಲಿ. ಸ್ಪಾಟ್ ನಂಬರ್ 13ರಲ್ಲಿ ಒಂದು 70-80ರಷ್ಟು ಉಂಟಲ್ಲಿ. ಅಡಿಯಲ್ಲಿ ಹಾಕಿದೆ. ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಹಣ. ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ. ಸ್ಪಾಟ್ ನಂಬರ್ 6 ಮತ್ತು 11A ಅದು 2ರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ, ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ. ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬರೀ 2 ಜಾಗ ತೋರಿಸಿದ್ದಾರೆ, ಅವ್ರು ಹೇಳಿದ್ರು 108, ಬರೀ 2 ಮಾತ್ರ ಸಿಕ್ಕಿದೆ, ಅದು ಕೂಡ ಗಂಡಸದ್ದು ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ. ಹೇಳುವವರು 1000 ಹೇಳ್ತಾರೆ, ನಾಳೆಗೆ ಹೇಳಿಲ್ಲ. ಆದ್ರೆ ಅವ್ರಿಗೆ ತಿಳ್ಕೊಂಡು ಹೇಳ್ಬೇಕು. ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ. ಹೇಳುವವರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು. ಕೇಳುವವರು ನಾವು ಇದ್ದೇವೆ, ಕೇಳ್ತಾ ಇದ್ದೇವೆ. ಒಂದು ವಿಷಯ ಅಂದ್ರೆ, ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ. ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ. ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ? ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಿರುವಾಗ ನಾನು ಮನುಷ್ಯ, ಸಾಧಾರಣ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸಿ